ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ. ಇವತ್ತು ನನ್ನ ಫೇವ್ರೇಟ್ ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಈ ಒಂದು ಗೋಲ್ಗಪ್ಪ ಶಾಪ್ಗೆ ಬಂದು ಗೋಲ್ಗಪ್ಪನ ತಿಂತಾಯಿದ್ದೆ ಆವಾಗೆಲ್ಲ. ಆಮೇಲೆ ಯಾವಾಗ ಸ್ವಲ್ಪ ಬರೋದು ಕಡಿಮೆ ಆಯಿತು, ಮತ್ತು ಸ್ವಲ್ಪ ಏರಿಯಾ ಸ್ವಲ್ಪ ಶಿಫ್ಟ್ ಆಯಿತು. ಆವಾಗ ಇಲ್ಲಿ ಬರ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಅವರು ಇರ್ತಾರೋ ಇರಲ್ವೋ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಯಾವಾಗಲೋ ಅದೇ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯಿತು, ಇವ್ರು ಇನ್ನೂ ಇಲ್ಲಿ ಗೋಲ್ಗಪ್ಪ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಆವಾಗಿಂದ ಒಂದು 2 ಸಲ ವಿಸಿಟ್ ಮಾಡಿದ್ದೆ. ಮತ್ತು ಇವಾಗ ಮತ್ತೆ ಒಂದು ಸಲ ಬರೋಣ ಅಂತಂದ್ಬಿಟ್ಟು ಹೋಗಿದ್ವಿ ಎಲ್ರೂ. ಆವಾಗ ಬರೀ ಗೋಲ್ಗಪ್ಪ ಮಾತ್ರ ಮಾಡ್ತಾಯಿದ್ರು. ಇವಾಗ ಏನೇನೋ ಏನು ಚಾಟು ಅದು ಇದು ಏನೇನೋ ಮಾಡ್ತಾಯಿದ್ದಾರೆ. ಬಟ್ ಆವಾಗ ಹೆಂಗಿತ್ತು ಟೇಸ್ಟು ಇವಾಗಲೂ ಕೂಡ ಹಾಗೇ ಇದೆ. ನಾನು ಒಂಥರ ಖುಷಿ ಆಯಿತು. ಅಂದರೆ ಒಂಥರ ಆವಾಗಿನ ಚಿಕ್ಕ ವಯಸ್ಸಿನ ತಿನ್ಕೊಂಡು ಬಂದಿರೋ ಕಡೆ ಮತ್ತು ಆವಾಗ ದೊಡ್ಡವರಾದ್ಮೇಲೆ ಹೋದಾಗ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೂ ಕೂಡ ಹಾಗೆ ಅನಿಸುತ್ತಾ? ಕಾಮೆಂಟ್ ಮಾಡಿ. ಮತ್ತು ಅದ್ರ ಪಕ್ಕ ಗೋಬಿನ ಮಾಡ್ತಾಯಿದ್ರು. ಇದು ಗೋಬಿ ಏನೋ ಇತ್ತೀಚೆಗೆ ಇಟ್ಟಿರೋದು ಅಂತ ಅನಿಸುತ್ತೆ. ಆವಾಗೆಲ್ಲ ಏನೂ ಇರಲಿಲ್ಲ. ಅಲ್ಲಿ ಪಾಲಕ್ ಗೋಬಿ ಮಾಡ್ತಾಯಿದ್ರು. ಅದನ್ನು ಕೂಡ ತರಿಸ್ಕೊಂಡು ಅದನ್ನ ತೊಗೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನಾರ್ಮಲ್ ಗೋಬಿ ಇದು, ಕ್ಯಾಬೇಜ್ ಗೋಬಿ ಚೆನ್ನಾಗಿರುತ್ತೆ. ನಾರ್ಮಲ್ ಹೂಕೋಸು ಅಂತಾದರೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಮತ್ತು ಮನೆಗೆ ಬಂದಮೇಲೆ ಇಲ್ಲೊಂದು ಪುದೀನ ಚಟ್ನಿ ಅಂತ ಮಾಡಿದ್ದೆ. ಅದು ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಓಕೆ ಥರ ಇತ್ತು. ಅದಕ್ಕೆ ನಾನೇನು ಅದನ್ನು ರೆಸಿಪಿನ ತೋರಿಸ್ಲಿಲ್ಲ. ಜೊತೆಗೆ ಸ್ವಲ್ಪ ಬ್ರೋಕೊಲಿ ಫ್ರೈ ಮಾಡ್ಕೊಂಡಿದ್ದೆ, ಕೌಶಿಕ್ಗೂ ಕೂಡ ನನಗೂ ಇಬ್ರಿಗೂ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ರಸಮ್ನ ಮಾಡ್ತಾಯಿದ್ದೆ. ರಸಮ್ ಮಾಡಿ ತುಂಬ ದಿನ ಆಗೋಗಿದ್ದು. ಅದಕ್ಕೆ ರಸಮ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಒಂದು 5-6 ಟೊಮೆಟೊನ ಬೇಯಿಸ್ಕೊಂಡು 1-2 ಬೆಳ್ಳುಳ್ಳಿನ ಜೊತೆಗೆ ಹಾಕಿ ಬೇಯಿಸ್ಕೊಂಡಿದ್ದೆ. ಅದನ್ನ ನುಣ್ಣಗೆ ರುಬ್ಕೊಂಡೆ. ಇಲ್ಲಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಬಾಡಿಗೆ ಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಹಿಂಗನ್ನ ಹಾಕ್ಕೊಂಡೆ. ಯಾವಾಗಲೂ ರಸಮ್ಗೆ ಹಿಂಗೆ ಹಾಕ್ಕೋಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಬರೋದು. ಮತ್ತು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅಂತ ನೆನೆಸಿಟ್ಟಿದ್ದೆ, ಆವಾಗ ಚೆನ್ನಾಗಿ ಹುಳಿ ಬರುತ್ತೆ. ಸೊ ಅದನ್ನು ನೆನೆಸ್ಕೊಂಡು ಚೆನ್ನಾಗಿ ಕುದ್ದಾದಮೇಲೆ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೆ ನಾವು ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ ಅಷ್ಟೇ. ಬೇರೆ ನೀನು ಮಸಾಲ ಹಾಕೋ ಹಂಗಿಲ್ಲ. ಖಾರದ ಪುಡಿ ಎಲ್ಲ ಹಾಕೋಂಗಿಲ್ಲ. ಇದಕ್ಕೆ ಚೆನ್ನಾಗಿರೋದಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಮೇಯ್ನಾಗಿ ಇದಕ್ಕೆ ಬೆಲ್ಲನ ಹಾಕಬೇಕು, ಆವಾಗಲೇ ಟೇಸ್ಟ್ ಬರೋದು. ಆಮೇಲೆ ನೀರು ಚೆನ್ನಾಗಿ ಕುದ್ಮೇಲೆ, ಎಣ್ಣೆ ಬಿಟ್ಕೊಂಡ್ಮೇಲೆ ನೀರು ಎಷ್ಟು ಬೇಕು, ಟೊಮೆಟೊ ಬೇಯಿಸಿದ್ನಲ್ಲ ಅದೇ ನೀರನ್ನ ಹಾಕ್ಕೊಂಡೆ ನಾನು ಇಲ್ಲಿ. ಚೆನ್ನಾಗಿ ಕುದಿ ಬರಬೇಕಿದು. ಆಮೇಲೆ ಇಲ್ಲಿ ಸ್ವಲ್ಪ ಮಸಾಲೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟೂ ಜೀರಿಗೆ ಮೆಣಸನ್ನ ರುಬ್ಬಿಟ್ಟು ಹಂಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಮೇಯ್ನಾಗಿ ಇದಕ್ಕೆ ಹಾಕಬೇಕು. ಟೊಮೆಟೊ ರಸಮು ರಸಮ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಹೋಟೆಲ್ ಸ್ಟೈಲಲ್ಲಿ ಥರನೇ ಬರುತ್ತೆ. ಅಷ್ಟು ಸೂಪರಾಗಿರುತ್ತೆ. ಒಂದು ಸಲ ನಾನು ಮಾಡಿರೋ ಥರ ರಸಮ್ನ ಒಂದು ಸಲ ಮಾಡಿ ನೋಡಿ, ನಿಜವಾಗ್ಲೂ ಕಳೆದೋಗ್ತೀರಾ. ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಗೈಸ್, ನಮ್ಮ ಮನೆಯವರು ಮಿಂಚುಳ ಬಂದಿದ್ದಾರೆ. ಅದು ಬೆಂಗಳೂರಲ್ಲಿ ಮಿಂಚುಳ ಸಿಗುತ್ತೆ ಅಂದರೆ ಎಕ್ಸ್ಟ್ರಾಡಿನರಿ. ತೋರಿಸ್ತೀನಿ ಇವಾಗ, ಬನ್ನಿ ನಿಮ್ಗೂ. ಎಲ್ಲದು ಇಲ್ಲ ಆಮೇಲೆ ಮತ್ತೆ ಇಲ್ಲಿ ಒಂದು ಸ್ವೀಟ್ ಅಂದರೆ ಬನಾನಾದಲ್ಲಿ ಏನೋ ಒಂಥರ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೈ ಮಾಡ್ತಾಯಿದ್ದೆ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. 1 ಸ್ಪೂನ್ ತುಪ್ಪ ಹಾಕಿ ಬನಾನಾ ನೀಟಾಗಿ ಕಟ್ ಮಾಡಿಕೊಂಡು ಹಾಕಿ, ಸ್ವಲ್ಪ ಹನಿ, ಒಂಚೂರು ಶುಗರ್ ಹಾಕ್ಬಿಟ್ಟು ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕು ಅಷ್ಟೇ. ನಾನೇನು ಇದು ಯಾವ ಥರ ಇರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಅನ್ಬೋದು. ಅಷ್ಟೊಂದು ಸಖತ್ತಾಗಿತ್ತು. ಈ ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ ನೋಡಿ, ಸ್ವೀಟ್ ತಿಂತಾರೆ ನೋಡಿ, ಯಾವಾಗಲೂ ಕ್ರೇವಿಂಗ್ಸ್ ಆಗ್ತಾರೆ ನೋಡಿ, ಅಂಥವ್ರು ಇದನ್ನು ಒಂದ್ಸಲ ಟ್ರೈ ಮಾಡಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ರೆಸಿಪಿನ ನೋಡಿದೆ. ಬನಾನಾನ ತವಾ ಮೇಲೆ ಹಾಕಿ ಸ್ವಲ್ಪ ಗೀ ಹಾಕಿ ಹನಿ ಹಾಕಿ ರೋಸ್ಟ್ ಮಾಡೋ ಅಂಥದ್ದು. ಸರಿ, ನಾನು ಇವಾಗ ಹಂಗೆ ಬನಾನಾ ಇತ್ತು, ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಇಲ್ಲಿ
ಜಸ್ಟ್ ರೋಸ್ಟ್ ಮಾಡಿ ತಿನ್ನೋವಂಥದ್ದು ಎರಡೂ ಕಡೆ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಒಂದು ಸ್ವಲ್ಪ ಚಾಕ್ಲೇಟ್ದು ಏನಿದೆ ಅದನ್ನು ಸ್ವಲ್ಪ ಏನು ಪೌಡ್ರ್ ಮಾಡಿ ಹಾಕಿದ್ದೀನಿ ಅಷ್ಟೇ, ಚಾಕ್ಲೇಟ್ನ. ಯಾಕೆ ಬೇಡಮ್ಮ? ಅವನಿಗೆ ನಮ್ಮ ಕೌಶಿಕಿಗೆ ಜಾಸ್ತಿ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ. ಬೇಡ ಗಾಯ್ಸ್, ನಿಜವ ಕೌಶಿ ಹಂಗ್ ಮುಟ್ಟಬಾರ್ದು ನೋಡಲಿ. ಬರೀ ಇದೆ ಕಿತಾಟಕ್ಕೆ. ಗಾಯ್ಸ್, ನಿಜವಾಗ್ಲೂ ಸ್ವೀಟ್ ಇಷ್ಟಪಡೋರು ಡೆಫಿನೆಟ್ಲಿ ಇದನ್ನ ಒಂದ್ಸಲಿ ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್. ಒಂಥರ ಜಾಮೂನ್ ಬರುತ್ತೆ ನೋಡಿ, ಕಿಸಾನ್ ಜಾಮೂನು, ಅದೊಂದು ತಿನ್ನೋ ಥರ ಆಗ್ತಾ ಇದೆ. ನಾನು ಅನ್ಕೊಂಡೆ ಇದೇನಿದು, ಇದು ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ. ಆಹಾ, ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಬ್ರೆಡ್ ಮೇಲೆ ಇದನ್ನ ಹಾಕಿ ಆರಾಮ್ಸೆ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು ಇದನ್ನ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ನನಗಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು. ಅದರಲ್ಲೂ ಸ್ವಲ್ಪ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಏನಿದೆ ಅದನ್ನ ನಾನು ಸ್ವಲ್ಪ ಪುಡಿ ತರ ಮಾಡ್ಬಿಟ್ಟು ಹಾಕಿದ್ದೀನಿ. ಅದಕ್ಕೂ ಬೇಡಮ್ಮ, ಕೌಶಿಕ್ ಇವಾಗ ಮಲ್ಕೋಬೇಕನ್ಸುತ್ತೆ, ಅದಕ್ಕೆ ಇದು ಮಾಡ್ತಾ ಇದ್ದಾನೆ. ಹಬ್ಬ, ನಿಜವಾಗ್ಲೂ ನಾನು ಚೆನ್ನಾಗಿರುತ್ತೆ ಅನ್ಕೊಂಡಿರಲಿಲ್ಲ. ಕೆಲವೊಂದು ಸಿಂಪಲ್ ರೆಸಿಪಿ ಇರುತ್ತೆ, ಬಟ್ ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿ ಅನ್ಸುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ತುಂಬಾ ಜನ ಮಕ್ಕಳು ಬ್ರೆಡ್ ಜಾಮ್ ತಿಂತಾ ಇರ್ತಾರೆ. ಸೊ ಅಂತವ್ರಿಗೆ ಸ್ವಲ್ಪ ತುಪ್ಪ, ಶುಗರ್ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಸ್ವೀಟು ಹಾಕ್ಬಾರ್ದು, ಜಾಸ್ತಿ ಇದು ಹಾಕ್ಬಾರ್ದು, ಕಡಿಮೆನು ಮಾಡಬಾರ್ದು. ಬ್ರೆಡ್ಗೆ ಇದನ್ನ ಈ ತರ ರೋಸ್ಟ್ ಮಾಡ್ಬಿಟ್ಟು ಸ್ಪ್ರೆಡ್ ಮಾಡ್ಬಿಟ್ಟು ಮಕ್ಕಳಿಗೆ ಕೊಟ್ರೆ ಆರಾಮ್ಸೆ ಕಣ್ಣು ಮುಚ್ಕೊಂಡು ತಿಂತಾರೆ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತದೆ. ಗಾಯ್ಸ್, ನೋಡಕ್ ಸಿಂಪಲ್ ಅಷ್ಟೇ, ಟೇಸ್ಟ್ ಮಾತ್ರ. ಏನಾದರೂ ಸ್ವೀಟ್ ತಿನ್ನೋ ಕ್ರೇವಿಂಗ್ಸ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಇದು ಮಾಡ್ಕೊಂಡು ತಿನ್ಬೋದು. ಬೇಕಂದ್ರೆ ಸ್ವೀಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕಿದ್ದೀನಿ ಅಷ್ಟೇ. ಅದು ಬೇರೆ ಡಾರ್ಕ್ ಚಾಕ್ಲೇಟ್ ಹಾಕಿದ್ದೀನಿ, ಅದನ್ನು ತಿನ್ಬೋದು. ಹನಿನೂ ಸ್ವಲ್ಪ ತಿನ್ಬೋದು. ಮಾತೇ ಬರ್ತಾ ಇಲ್ಲ ಗಾಯ್ಸ್ ತಿನ್ನೋಕೆ. ಕೌಶಿಕ್ ಮಲಗಿಸ್ಬೇಕು ಇವಾಗ. ಇನ್ನೊಂದು 2 ಪೀಸ್ ಇದೆ, ತಿನ್ಬಿಟ್ಟು ಹೋಗ್ಬಿಟ್ಟು ಮಲಗಿಸ್ತೀನಿ. ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಗೈಸ್. ನಿಜವಾಗ್ಲೂ ದೇವರಣೆ ಸಕ್ಕತ್ತಾಗಿದೆ. ನಾನು ಅನ್ಕೊಂಡು ನೋಡ್ಬಿಟ್ಟು ಏನು ಚೆನ್ನಾಗಿರಲ್ವೇನೋ ಅಂತ, ಅಂದರೆ ಖಾಲಿ ಆಗೋ ತನಕ ಪ್ಲೇಟೇ ಬಿಡೋಕ್ಕಾಗ್ತಾ ಇಲ್ಲ, ಆ ಥರ ಇಷ್ಟ ಆಗ್ತೈತೆ. ಆಲ್ರೆಡಿ ಖಾಲಿನೇ ಆಗೋದು ತಿಂದ್ಬಿಟ್ಟೆ. ಸ್ವಲ್ಪನೇ ಮಾಡಿದ್ದಾನೆ, ಒಂದು ಅರ್ಧ ಬನಾನದಲ್ಲಿ ಮಾಡಿದ್ದೆ ಅಷ್ಟೇ, ಒಂದು ಮುಕ್ಕಲ್ ಬಾಳೆಹಣ್ಣು ಅನ್ಸುತ್ತೆ ಅಷ್ಟೇ. ಸಖತ್ತು, ಒಂದ್ಸಲ ಟ್ರೈ ಮಾಡಿ. ಕೌಶಿಗೆ ಅಂದ್ಬಿಟ್ಟು ಇಲ್ಲಿ ಕಿಚಡಿ ಥರ ಮಾಡ್ತಾಯಿದ್ದೆ. 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ಮೈಸೂರು ಬೇಳೆ, ಒಂದು ಅರ್ಧ ಕಪ್ ಆಗುವಷ್ಟು ನಾರ್ಮಲ್ಲು ಅಕ್ಕಿನ ತೊಗೊಂಡು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡಿಕೊಂಡು ಇಲ್ಲಿ ನಾನು 1.5 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಲೋಟ ಅಕ್ಕಿಗೆ 1.5 ಲೋಟ ಬೇಳೆ, ಅದು ಇದೆಲ್ಲ ಬೆಂದು ಸ್ವಲ್ಪ ಚೆನ್ನಾಗಾಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಕ್ಯಾರೆಟು ಮತ್ತು ಹೀರೆಕಾಯಿ ಇತ್ತು, ಅದಕ್ಕೆ ಹೀರೆಕಾಯಿನ ಹಾಕ್ಕೊಂಡೆ. ಇದಿಷ್ಟನ್ನು ಚೆನ್ನಾಗಿ ಒಂದು 3-4 ವಿಷಿಲ್ ಚೆನ್ನಾಗಿ ಬರ್ಸ್ಕೊಬೇಕು. ಅದು ಚೆನ್ನಾಗಿ ವಿಷಿಲೆಲ್ಲ ಬರೋ ಅಷ್ಟರಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಇದು ಕೂಡ ಬೆಂತು. ಇನ್ನೇನು ಟೈಮ್ ಆಗಿತ್ತಲ್ಲ, ಕೌಶಿಕ್ ಊಟ ತಿನ್ನಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತುಪ್ಪ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಇದಕ್ಕೆ ನಾನು ಮನೇಲೇ
ಇದನ್ನ ಮೊಸರನ್ನ ಹೆಪ್ಪಾಕಿದ್ವಾ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತಿನ್ಸೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಮೊಸರು ತುಂಬಾ ಒಳ್ಳೆಯದು, ಗಟ್ ಹೆಲ್ತ್ಗೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಒಳ್ಳೆ ಪ್ರೋಟೀನ್ ಅಲ್ವಾ. ಅದರಿಂದ ನಾನು ಕೌಶಿಕಿಗೆ ಮೊಸರನ್ನ ಕೊಡ್ತಾ ಇರ್ತೀನಿ. ಸ್ವಲ್ಪ ಮೊಸರು ಹಾಕ್ಕೊಂಡು ರೈಸ್ ಏನಿದೆ ಇದನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟು ತಿಂತಾನೆ ಅಷ್ಟನ್ನು ಹಾಕ್ಕೊಂಡೆ, ಮಿಕ್ಕಿದ್ದನ್ನು ನಾನೇ ತಿನ್ಕೋಬೋದು ಅಂದ್ಬಿಟ್ಟು ಇದನ್ನು ಎಷ್ಟು ಬೇಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಆದರೆ ಮಕ್ಳಿಗೆ ಬೋರ್ ಆಗ್ತಾ ಇರುತ್ತೆ. ಅದರಿಂದ ಈ ಥರ ಮಾಡಿಕೊಡಿ. ಸಮ್ಮರಲ್ಲಿ ಮೊಸರು ತುಂಬಾ ಒಳ್ಳೆಯದು. ಈ ವಿಡಿಯೋನ ನಮ್ಮಮ್ಮ ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೆ ಅಮ್ಮನಿಗೆ ಹಿಂಗೆ ತೋರ್ಸಮ್ಮ ಅಂದ್ಬಿಟ್ಟು ಅವರು ಫಸ್ಟ್ ಟೈಮು ಈ ಥರ ಎಲ್ಲ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಮನೇಲಿ ಮಾಡಿದ್ದಲ್ವ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಲಡ್ಡುಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ. ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಬೋದು. ಅದೇ ಬೇಕು ಇದೇ ಬೇಕು ಅಂತ ಇಲ್ಲ. ನನ್ನ ಹತ್ರ ಒಂದು 3-4 ಥರ ಇತ್ತು, ಅದನ್ನು ಹಾಕ್ಕೊಂಡೆ. ಆಲ್ರೆಡಿ ಈ ಒಂದು ರೆಸಿಪಿನ ನಾನು ಫುಲ್ ತೋರಿಸಿದ್ದೀನಿ. ಅದಕ್ಕೆ ನಾನೇನು ಸುಮ್ಮನೆ ಮೇಲೆ ಹಂಗೆ ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ತುಂಬಾ ಒಳ್ಳೆಯದು. ಡೈಲಿ ಒಂದೊಂದು ತಿಂದರೆ ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ಈ ಸಲ ಏನು ಮಾಡಿದ್ದೀನಿ ಅಂದರೆ ನಾನು ಗ್ರೈಂಡ್ ಮಾಡ್ಕೊಂಡಿಲ್ಲ. ಇದನ್ನು ಡೇಟ್ಸ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸರ್ತಿ ಏನಾಗುತ್ತೆ ಅಂದರೆ ಒಂದೊಂದ್ಸಲ ಮಿಕ್ಸಿ ಅಷ್ಟೇ, ಮನೇಲಿ ಮಿಕ್ಸಿ ಕೆಟ್ಟೋಗ್ಬಿಟ್ಟಿತ್ತ, ಇವಾಗ ರೆಡಿ ಆಗಿದೆ. ಬಟ್ ಒಂದೊಂದು ಸಲ ಒಬ್ಬೊಬ್ಬರು ಮನೇಲಿ ಮಿಕ್ಸಿನೇ ಇರೋಲ್ಲ. ಏನಾದರೂ ಒಂದೊಂದು ರಿಪೇರಿ ಆದಾಗ ಈ ಥರನೂ ಕಟ್ ಮಾಡಿ ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡೆ ಅಷ್ಟೇ. ಲಾಸ್ಟ್ ಟೈಮ್ ಗ್ರೈಂಡ್ ಮಾಡಿದ್ದೆ, ಈ ಸಲ ಹಂಗೆ ಮಾಡಿದ್ದೆ. ಲಾಸ್ಟ್ ಟೈಮು ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಥರ ಮಾಡ್ಕೊಂಡಿದ್ದೆ, ಈ ಸಲ ಉಂಡೆ ಥರ ಮಾಡ್ಕೊಂಡಿದ್ದೆ. ಸೇಮ್ ಟೇಸ್ಟ್ ಹಾಗೇ ಬಂತು, ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವಾಗ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಆ್ಯಡ್ ಅಂತಂದರೆ ಗಸಗಸೆನ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಶಾಪ್ ಹತ್ರ ಬಂದು ಮತ್ತು ವಾಪಸ್ ಮನೆಗೆ ಹೋಗ್ತಾಯಿದ್ದೆ. ಆವಾಗ ಸ್ವಲ್ಪ ತರಕಾರಿ ಬೇಕಿತ್ತು ಅಂದ್ಬಿಟ್ಟು ತೊಗೊಂಡೋಗಿದ್ದೆ. ಸಂಜೆ ಆಲೂಗಡ್ಡೆ ಗೊಜ್ಜು ಮಾಡಿ ಪಲ್ಯ ಮಾಡಿ ಚಟ್ನಿ ಮಾಡ್ತಾಯಿದ್ದೆ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಇದಿಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಚಿಟಪಟ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಯಾಕೋ ನನಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೆಂಗಿದ್ರು ಇಡ್ಲಿ ಹಿಟ್ಟು ಇರಲಿಲ್ಲ, ಬಟ್ ಇಡ್ಲಿ ಹಿಟ್ಟು ಸಿಕ್ಕುತ್ತೆ ನಾರ್ಮಲಾಗಿ ಅಂದ್ಬಿಟ್ಟು ಸರಿ ತಲೆಗೆ ಅದೇ ಫ್ಲ್ಯಾಶ್ ಆಯಿತು. ಸರಿ ಅದನ್ನು ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಸರ್ತಿ ನಾನು ಯಾವಾಗಲೂ ಆಲೂಗಡ್ಡೆ ಗೊಜ್ಜು ಅಂದರೆ ಇದೇ ಥರ ಮಾಡೋದು. ಈ ಥರ ನನಗೆ ತುಂಬಾ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ಮಾಡ್ತಾರೆ ನೋಡಿ, ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾವ ರೀತಿ ಮಸಾಲೆಗಳ್ನು ಇದಕ್ಕೆ ಹಾಕಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಬಿಟ್ಟರೆ, ಅರಿಶಿನ ಪುಡಿ, ಉಪ್ಪು ಅಷ್ಟೇ. ಇಲ್ಲಿ ಕರಿಬೇವನ್ನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಅರೆ ಬೇಯಿಸ್ಕೊಂಬಿಟ್ರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಆಮೇಲೆ ಒಬ್ಬೊಬ್ಬರಿಗೆ ಕ್ರಂಚಿ ಥರ ಇದ್ದರೆ ಇಷ್ಟ ಆಗುತ್ತೆ. ಅಂಥವ್ರು ಬೇಕಂತ ಸ್ವಲ್ಪ ಕ್ರಂಚಿ ಥರ ಮಾಡ್ಕೊಬೋದು. ಇಲ್ಲ ಅಂತಂದರೆ ನಾರ್ಮಲಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬ ಜನ ಇದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ದೋಸೆಗೆ ಯಾವಾಗಲೂ ಈ ಥರ ಇದ್ರೇ ಚೆನ್ನಾಗಿರೋದು. ಆ ಥರನೂ ಮಾಡ್ಬೋದು, ಬಟ್ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಗೊಜ್ಜು ಥರ, ಅದೂ ಚೆನ್ನಾಗಿರುತ್ತೆ. ಅದು ಪೂರಿಗೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೊಬೇಕು, ಆವಾಗ ಇನ್ನೂ ಟೇಸ್ಟಾಗಿ ಬರುತ್ತೆ. ಇಲ್ಲಿ ನಾನು 4 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ, ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಉಂಡೆ ಥರ ಇದ್ದರೆ ಅದು ಚೆನ್ನಾಗಿರೋದಿಲ್ಲ. ಯಾವಾಗಲೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಮಿಸ್ ಆಗಿಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಒಳ್ಳೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ. ಅದಾದಮೇಲೆ ದೋಸೆ ಎಲ್ಲ ಮಾಡಿಕೊಂಡು ಚಟ್ನಿನ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡು ಫಸ್ಟು ಕೌಶಿಕ್ಗೆ ದೋಸೆ ತಿನ್ನಿಸ್ದೆ. ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಚಟ್ನಿ ಅವನು 3 ತಿನ್ನಿಸ್ದೆ. ಒಂದು ಚೂರು ಹಾಕ್ಬಿಟ್ಟು
ಇದು ಆಲೂಗೆಡ್ಡೆ ಪಲ್ಯ ಜಾಸ್ತಿ ಖಾರ ಇರಲ್ಲ, ಸೊ ಅದರಿಂದ ಖಾರ ನಾವೇನು ಸ್ಪೈಸಿ ಹಾಕಿರಲ್ವಲ್ಲ, ಬರೀ ಇದು ಮಾತ್ರ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೆ ಅಷ್ಟೇ. ನಮಗೂ ಅಷ್ಟು ಖಾರ ಅಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಅವನಿಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ನಾನು ಮಾಡಿಕೊಂಡು ತಿಂದ್ವಿ. ಆಲ್ರೆಡಿ ಟೈಮ್ ಬೇರೆ ಆಗಿದ್ದು, ಟೈಮ್ ಅಂದರೆ ಒಂದು 9 ಗಂಟೆ ಆಗಿತ್ತು. ಬೇಗ ಬೇರೆ ಮಲ್ಕೊಂಬಿಟ್ಟ. ಕೌಶಿ ಏನಪ್ಪ ಅಂದರೆ ಅವನಿಗೆ ಸ್ವಲ್ಪ ಲೇಟಾಗಿ ಮಲಗಿ ಅಭ್ಯಾಸ. ನಾವು ಮಲ್ಕೊಳ್ಳೋದು ಅಂತಂದರೆ ಒಂದು 11 ಗಂಟೆ ಆಗೋಗುತ್ತೆ. ಆವಾಗ ಮಲಗಿದ್ರೆ ನಾರ್ಮಲಾಗಿ ಬೆಳಗ್ಗೆ ನಿಧಾನಕ್ಕೆ ಎದ್ದೇಳ್ತಾನೆ. ಬೆಳಗ್ಗೆ ಬೇಗನೆ ಅಂದರೆ ನೈಟ್ ಬೇಗನೆ ಮಲ್ಕೊಂಡ. ನೈಟೆಲ್ಲ ಒಳ್ಳೆ ಒದ್ದಾಡೋದು ಅದು ಇದು ಮಾಡಿಕೊಂಡು ಆಮೇಲೆ 5 ಗಂಟೆಗೆ ಎದ್ದುಬಿಟ್ಟ. 5 ಗಂಟೆಗೆ ಎದ್ದು ಮತ್ತು ಮಲಗಿ ಎಲ್ಲ 8 ಗಂಟೆ ಆದರೂ ಆಡ್ಕೊಂಡು ಹಂಗೆ ಆಮೇಲೆ ಅವನಿಗೂ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ಅವನು ಕೂಡ ಮಲ್ಕೊಂಡ. 8 ಗಂಟೆಗೆ ಮಲ್ಕೊಂಡು ಮತ್ತು 10 ಗಂಟೆವರೆಗೆ ನಿದ್ದೆ ಮಾಡಿದ್ದಾನೆ. ಸೊ ನಮಗೂ ಅಷ್ಟು ಕರೆಕ್ಟಾಗಿ ನಿದ್ದೆ ಇಲ್ಲ. ನಾವು ಒಂದು ನಿದ್ದೆಗೆ ಫಿಕ್ಸ್ ಆಗಿರ್ತೀವಿ, ಮತ್ತು ರುಟೀನ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ರುಟೀನ್ ನಾವೇ ಅಡ್ಜಸ್ಟ್ ಮಾಡ್ಕೊಬೇಕು. ಯಾವಾಗ ಅವ್ರು ಮಲ್ಕೋತಾರೆ ನಾವು ಅವಾಗ ಮಲ್ಕೊಬೇಕು, ಯಾವಾಗ ಎದ್ದಿರ್ತಾರೆ ಆವಾಗ ನಾವೂ ಎದ್ದಿರಬೇಕು ಅಂತ ಏನು ಒಂಥರ ಹೆಡ್ಡೇಕ್ ಥರ ಆಗಿಬಿಟ್ಟಿತ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.